ಎಸ್ ನೋಡಿ, ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕ್ರಾಂತಿ ಅನ್ನೋದು ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಮೊದಲಿಗೆ ಸೆಪ್ಟೆಂಬರ್ ಕ್ರಾಂತಿ ಆಯ್ತು, ನವೆಂಬರ್ ಕ್ರಾಂತಿ ಆಯ್ತು, ಅದಾದ್ಮೇಲೆ ಡಿಸೆಂಬರ್ ಕ್ರಾಂತಿ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದೀಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಬಜೆಟ್ ಮಂಡನೆ ಬಳಿಕ ಕುರ್ಚಿ ಕ್ರಾಂತಿ ಆಗತ್ತಾ? ಹಾಗಾದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಈ ಕುರಿತಾಗಿ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಬಜೆಟ್ ಮಂಡಿಸೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಯನ್ನ ನಡೆಸ್ತಾ ಇರುವಂತದ್ದು. ಇಲಾಖಾವಾರು, ಸಂಘಟನೆವಾರು ಚರ್ಚೆಗಳನ್ನ ಮಾಡ್ತಿದ್ದಾರೆ, ಮೀಟಿಂಗ್ ಗಳನ್ನ ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಬಜೆಟ್ ಮಂಡನೆ ಬಳಿಕ ಕುರ್ಚಿ ಕ್ರಾಂತಿ ಆಗತ್ತಾ? ಹಾಗಾದ್ರೆ ಸಿಎಂ ಕುರ್ಚಿ ಸಂಘರ್ಷದ ಮಧ್ಯೆ ವಿದೇಶ ಪ್ರವಾಸ. ಆಸ್ಟ್ರೇಲಿಯಾಗೆ 11 ಕಾಂಗ್ರೆಸ್ ಶಾಸಕರು ಹಾರಿದ್ದಾರೆ. ಇಂದು 2ನೇ ಟೀಮ್ನಲ್ಲಿ 20 ಶಾಸಕರು ಫಾರಿನ್ಗೆ ಹೋಗ್ತಾರ. ಅಧ್ಯಯನದ ಹೆಸರಿನಲ್ಲಿ ವಿದೇಶಕ್ಕೆ ಶಾಸಕರು ಹೋಗಿರುವಂತದ್ದು. ಬಜೆಟ್ ಮಂಡನೆ ಬಳಿಕ ಕುರ್ಚಿ ಕ್ರಾಂತಿ ಆಗತ್ತಾ? ಹಾಗಾದ್ರೆ ಯಾವ ಟೆನ್ಷನ್ ಇಲ್ದಲೆ ಒಂದ್ ಕಡೆನಲ್ಲಿ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಇನ್ನೊಂದ್ ಕಡೆನಲ್ಲಿ ನಿನ್ನೆ ಆಲ್ರೆಡಿ 11 ಶಾಸಕರು ಫ್ಲೈಟ್ ಹತ್ತಿರುವಂತದ್ದು. ಇಂದು 2ನೇ ಟೀಮ್ ಕೂಡ ರೆಡಿ ಆಗಿದೆ. ಅಧ್ಯಯನದ ಹೆಸರಿನಲ್ಲಿ ವಿದೇಶಕ್ಕೆ ಹಾರಿದ್ದಾರೆ ಶಾಸಕರು. ಹಾಗಾಗಿ ಬಜೆಟ್ ಮಂಡಿಸಿದ ಬಳಿಕ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕ್ರಾಂತಿ ಆಗೋದು ಸಾಧ್ಯನಾ? ಕುರ್ಚಿ ಕ್ರಾಂತಿ ಆಗತ್ತಾ? ಇಂದು 2ನೇ ಟೀಮ್ನಲ್ಲಿ 20 ಶಾಸಕರು ಫಾರಿನ್ಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ 11 ಜನ ಶಾಸಕರು ನಿನ್ನೆ ಫ್ಲೈಟ್ ಅನ್ನ ಹತ್ತಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಏನಂತ ಅಂದ್ರೆ, ನಾವೆಲ್ಲ ಕೂಡ ಪರ್ಸನಲ್ ಆಗಿ ಹೋಗ್ತಾ ಇರುವಂತದ್ದು, ಇದು ವೈಯಕ್ತಿಕ ಪ್ರವಾಸ, ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀವಿ, ಜೊತೆಯಲ್ಲಿ ನಾವೇನ್ ಸ್ನೇಹಿತರೆಲ್ಲ ನಮ್ದೊಂದು ಗುಂಪಿತ್ತು, ಆ ಗುಂಪು ಹೋಗ್ತಾ ಇರುವಂತದ್ದು ಅಂತ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ರಾಜ್ಯ ರಾಜಕೀಯದಲ್ಲಿ ಈ ಒಂದು ವಿಚಾರ ಇದೀಗ ಚರ್ಚೆಗೆ ಗ್ರಾಸ ಆಗಿರೋದು. ಯಾಕಂತ ಅಂದ್ರೆ ಈಗ KN ರಾಜಣ್ಣ ಏನಿದ್ರು, ಅವರು ಸೆಪ್ಟೆಂಬರ್ ಕ್ರಾಂತಿ ಆಗಿರ್ಬೋದು, ನವೆಂಬರ್ ಕ್ರಾಂತಿ ಆಗಿರ್ಬೋದು, ಈ ಎಲ್ಲಾ ವಿಚಾರಗಳ ಬಗ್ಗೆ ಅವಾಗವಾಗ ಮಾತನಾಡ್ತಾ ಇದ್ರು. ಆದ್ರೆ ಇವಾಗ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಬಜೆಟ್ ಮಂಡನೆ ಬಳಿಕ ಕುರ್ಚಿ ಕ್ರಾಂತಿ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಅಂದ್ರೆ ಒಂದ್ ಕಡೆನಲ್ಲಿ ಸಿಎಂ ಸಿದ್ದರಾಮಯ್ಯ ನಾನು ಆಗ್ಲೇ ಹೇಳ್ದಂಗೆ ಬಜೆಟ್ ಮಂಡಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದು ಕೂಡ ದಾಖಲೆಯ ಬಜೆಟ್. ಸಿಎಂ ಕುರ್ಚಿ ಆಸೆಯಲ್ಲಿದ್ದಾರೆ. DKC ಅಂಡ್ ಟೀಮ್ ಇದೀಗ ಅಲರ್ಟ್ ಆಗಿದ್ದಾರೆ. ಆಪ್ತರ ಮೂಲಕ ವಿದೇಶಕ್ಕೆ ಹೊರಟವರ ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡಲಾಗಿದೆ. ಹೈಕಮಾಂಡ್ಗೆ ಶಾಸಕರ ಟೂರ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಇನ್ನು ಶಾಸಕರ ಪ್ರವಾಸದ ಮೇಲೆ ಹೈಕಮಾಂಡ್ ಕಣ್ಣನ್ನ ಇಟ್ಟಿದೆ. ಇತ್ತ DCM DK ಶಿವಕುಮಾರ್ ಟೀಮ್ ಕೂಡ ಅಲರ್ಟ್ ಆಗಿದೆ. ಪಾರ್ಟಿ ನೆಪದಲ್ಲಿ ಒಟ್ಟುಗೂಡಲು DK ಟೀಮ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಪಾರ್ಟಿ ಎನ್ನುವಂತಹ ಹೆಸರಿನಲ್ಲಿ ಮಾತುಕತೆಯನ್ನ ಮಾಡೋದಕ್ಕೆ DK ಅಂಡ್ ಟೀಮ್ ಅಲರ್ಟ್ ಆಗಿರುವಂತದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಆಪ್ತರು, ಶಾಸಕರು ಫಾರಿನ್ ಟೂರ್ ಅನ್ನ ಹೋಗ್ತಾ ಇದ್ದಾರೆ. ನಿನ್ನೆ ಒಂದ್ ಸ್ವಲ್ಪ ಜನ ಹೋಗಿದ್ದಾರೆ, ಇವತ್ತು ಸ್ವಲ್ಪ ಜನ ಹೋಗ್ತಾರೆ. ಈ ಒಂದು ಸಂದರ್ಭದಲ್ಲಿ DKC ಕೂಡ ಕೆಲವೊಂದಷ್ಟು ರೀತಿಯಾದಂತಹ ರಣತಂತ್ರಗಳನ್ನ ರೂಪಿಸಬೇಕಾಗತ್ತೆ. ಯಾಕಂತ ಅಂದ್ರೆ ಅಲರ್ಟ್ ಆಗಿದ್ದಾರೆ. ಇಷ್ಟೊಂದು ಜನ ಹೋಗ್ತಾ ಇದ್ದಾರೆ ಒಮ್ಮೆಲೆಗೆ ಅಂತ ಅಂದಂತ ಸಂದರ್ಭದಲ್ಲಿ ಇವರು ಶತಾಯಗತಾಯ ಸಿಎಂ ಆಗಬೇಕು ಅನ್ಕೊಂಡಿರುವಂತ ವ್ಯಕ್ತಿ. ಹಾಗಾಗಿ ಅಲರ್ಟ್ ಆಗುವಂತ ಅವಶ್ಯಕತೆ, ಅನಿವಾರ್ಯತೆ DKCಗಿದೆ ಈ ಸಂದರ್ಭದಲ್ಲಿ. ಈ ನಿಟ್ಟಿನಲ್ಲಿ ಎಲ್ಲ ಆಯಾಮಗಳಲ್ಲೂ ಕೂಡ ಯೋಚನೆ ಮಾಡಿ ಆಪ್ತರಿಂದ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಯಾರ್ಯಾರು ಹೋಗ್ತಿದ್ದಾರೆ, ಏನೇನಾಗ್ತಿದೆ, ಪ್ರತಿಯೊಂದನ್ನು ಕೂಡ ಮಾಹಿತಿಯನ್ನ ಪಡೆದುಕೊಂಡಿರುವಂತದ್ದು DKC. ಇನ್ನೊಂದ್ ಕಡೆನಲ್ಲಿ ಸಿಎಂ ಸಿದ್ದರಾಮಯ್ಯನವ್ರಿಗೆ ಯಾವುದೇ ರೀತಿಯಾದಂತ ಟೆನ್ಷನ್ ಇಲ್ಲ. ಆದ್ರೆ ಕೆಲವೊಂದಷ್ಟು ಶಾಸಕರಿಗೆ ಇದರಿಂದ ಭಯ ಅಂತೂ ಇದೆ, ಆತಂಕ ಅಂತೂ ಇದೆ. ಹೈಕಮಾಂಡ್ ಏನಾದ್ರೂ ಹೇಳಿದ್ರೆ ಅಂತ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಗೋವಿಂದ ಸಂಪರ್ಕದಲ್ಲಿದ್ದಾರೆ. ಗೋವಿಂದ್, ಬಜೆಟ್ ಮಂಡನೆ ಬಳಿಕ ಇದೀಗ ಕುರ್ಚಿ ಕ್ರಾಂತಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿ ಕಾಣಿಸ್ತಾ ಇರುವಂತದ್ದು. ಒಂದ್ ಕಡೆನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಆಪ್ತರು ಈಗಾಗಲೇ ಫಾರಿನ್ ಟೂರ್ ಅನ್ನ ಹೋಗಿದ್ದಾರೆ. ಇದಕ್ಕೆ ಕುರಿತಾಗಿ DKC ಕೂಡ ಕೆಲವೊಂದಷ್ಟು ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಕಳೆದ ನವೆಂಬರ್ ಇಂದ ಕೂಡ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರ ಹಸ್ತಾಂತರ ವಿಚಾರ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಚರ್ಚೆ ನಡೀತಿದೆ. ಆ ಒಂದು ಚರ್ಚೆ ಈಗ ಏನು ದೊಡ್ಡ ಮಟ್ಟದಲ್ಲಿ ತಿರುಗಿದೆ ಅಂತ ಕಾಣಿಸ್ತಿದೆ. ಯಾಕಂದ್ರೆ ಯಾರು ಕೂಡ ನಿರೀಕ್ಷೆ ಮಾಡಿಲ್ಲ ಈ ರೀತಿ ಒಂದು MLAಗಳು ಎಲ್ಲರೂ ಕೂಡ ಸಾಮೂಹಿಕವಾಗಿ ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ ಅಂತೇಳಿ. ಈಗ ಮೊದಲು 35 ಜನ ಶಾಸಕರು, ಅದು CM ಬಣ್ಣದಲ್ಲಿ ಗುರುತಿಸಿಕೊಂಡಂತ ಅತ್ಯಂತ ಶಾಸಕರು ವಿದೇಶಕ್ಕೆ ಹೋಗ್ತಾರೆ ಅಂತೇಳಿ ಒಂದು ಪ್ಲಾನ್ ಆಗಿತ್ತು. ಇದಾದ ಬಳಿಕ ಕೆಲವೊಂದಿಷ್ಟು ಆಂತರಿಕದಲ್ಲಿ ಎಲ್ಲೊಂದ್ ಕಡೆ ಕಾಂಗ್ರೆಸ್ ವಲಯದಲ್ಲಿ ಯಾರ್ಯಾರು ಹೋಗ್ತಾ ಇದಾರೆ, ಏನೇನ್ ಮಾಡಕ್ ಹೋಗ್ತಾ ಇದಾರೆ ಅಂತೇಳಿ ಈ ರೀತಿ ಒಂದು ಬೆಳವಣಿಗೆ ಆಗಿತ್ತು. ಹಾಗಾಗಿ ಕಡೆ ಕ್ಷಣದಲ್ಲಿ ಕೆಲವರು ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿದ್ರು, ಕೆಲವೊಬ್ರು ಬೇರೆ ಬೇರೆ ಏರ್ಪೋರ್ಟ್ ಮೂಲಕ ವಿದೇಶಕ್ಕೆ ಹೋಗೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆ ನಡೆಸಿದ್ರೆ. ಈಗ ಸದ್ಯದ ಮಟ್ಟಿಗೆ ನಿನ್ನೆ ರಾತ್ರಿ
ಏನು 12-20 ಒಂದು ಸಮಯದಲ್ಲಿ 11 ಜನ ಕಾಂಗ್ರೆಸ್ನ MLA ಜೊತೆಗೆ 3 ಜನ MLCಗಳು ಕೂಡ ಈಗ ವಿದೇಶ ಪ್ರವಾಸಕ್ಕೆ ತೆರಳಿರುವಂತದ್ದು. ಇವರೆಲ್ಲರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಂತವ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ವಿದೇಶ ಪ್ರವಾಸ ಒಂದು ರಾಜಕೀಯ ತಿರುವು ಪಡ್ಕೊಂಡಿದೆ ಅಂತ ಕಾಣಿಸ್ತದೆ. ಒಂದ್ ಕಡೆ ನಿನ್ನೆ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಕೂಡ ಹೇಳಿದ್ರು, ಯಾರ್ಯಾರು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ರೆ ಅವರ ಬಗ್ಗೆ ನನಗೂ ಕೂಡ ಮಾಹಿತಿ ಇಲ್ಲ, ನಾನು ಪಕ್ಷದ ಅಧ್ಯಕ್ಷ, ನನಗೆ ಮಾಹಿತಿ ಇರಬೇಕಾಗಿತ್ತು ಅಂತೇಳಿ ಈ ರೀತಿ ಒಂದು ಮಾರ್ಮಿಕವಾಗಿ ಮಾತುಗಳನ್ನ ಮಾತನಾಡಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಈಗಾಗಲೇ ಶುರುವಾಗಿರುವಂತದ್ದು. ಬಜೆಟ್ ಅಧಿವೇಶನ ಮುಂಚೆ ಈ ರೀತಿ ಒಂದು ರಾಜಕೀಯ ಕ್ಷಿಪ್ರ ಬೆಳವಣಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಡೆಯುತ್ತೆ ಅನ್ನೋದು ಯಾರು ಕೂಡ ಊಹೆ ಮಾಡಿರಲಿಲ್ಲ. ಸಹಜವಾಗಿ ಎಲ್ಲೋ ಒಂದ್ ಕಡೆ ವಿದೇಶ ಪ್ರವಾಸಕ್ಕೆ ಏನೋ ಶಾಸಕರು ಹೋಗೋದು ಸರ್ವೇ ಸಾಮಾನ್ಯ. ಆದ್ರೆ ಹೋಗ್ತಿರುವಂತ ಸಂದರ್ಭ ಇದೆಯಲ್ಲ, ಇದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿ ಕಿತ್ತಾಟ ವಿಚಾರ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಚರ್ಚೆ ಆಗಿರುವಂತದ್ದು. ಅದು ಕೂಡ ಸಾಮೂಹಿಕವಾಗಿ 15 ಜನ 20 ಜನ MLAಗಳು ಸಾಮೂಹಿಕವಾಗಿ ಟಿಕೆಟ್ ಅನ್ನ ಬುಕ್ ಮಾಡ್ತಾರೆ, ಅವರೆಲ್ಲರೂ ಕೂಡ ಹೋಗ್ತಾರೆ ಅಂತ ಹೇಳಿದ್ರೆ ಇದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಆಂತರಿಕ ಪಕ್ಷದಲ್ಲಿ ಇರುವಂತಹ ಕೆಲವೊಂದಿಷ್ಟು ಆ ಕಿಡಿ ಏನಿದೆಯಲ್ಲ, ಇದು ಕಿಡಿ ದೊಡ್ಡ ಮಟ್ಟದ ಜ್ವಾಲೆಯಾಗಿ ಎಲ್ಲೋ ಒಂದ್ ಕಡೆ ಪರಿವರ್ತನೆ ಆಗ್ತಿದೆ ಅಂತ ಕಾಣಿಸ್ತದೆ. ಹಾಗಾಗಿ CM ಬಣದಲ್ಲಿ ಗುರುತಿಸಿಕೊಂಡಂತ ಶಾಸಕರು ಈಗ ಫಾರಿನ್ ಗೆ ಆಡ್ತಾ ಇದ್ದಾರೆ. ಮತ್ತೊಂದ್ ಕಡೆ DCM ಬಣದಲ್ಲಿ ಗುರುತಿಸಿಕೊಂಡಂತ ಕೆಲ ಶಾಸಕರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಕೂಡ ಮುಂದಿನ ದಿನಗಳಲ್ಲಿ ರೆಸಾರ್ಟ್ ಗೆ ಸೇರ್ಬೇಕು, ರೆಸಾರ್ಟ್ ಅಲ್ಲಿ ಸೇರುವ ಮೂಲಕ ತಾವು ಕೂಡ ಶಕ್ತಿ ಪ್ರದರ್ಶನ ಮಾಡ್ಬೇಕು ಅಂತೇಳಿ ಈ ರೀತಿ ಲೆಕ್ಕಾಚಾರವನ್ನ ಆಗ್ತಾ ಇದ್ದಾರೆ. ಕಳೆದ ಡಿಸೆಂಬರ್ ನಲ್ಲಿ ಅಷ್ಟೇ ದೆಹಲಿ ಹೈಕಮಾಂಡ್ ಗೆ ನಾಯಕರನ್ನ ಭೇಟಿ ಮಾಡಿದಂತ DCM DK ಶಿವಕುಮಾರ್ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತ 10-12 ಜನ ಶಾಸಕರು ಎಲ್ಲೋ ಒಂದ್ ಕಡೆ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಈ ಒಂದು ಸ್ಪಷ್ಟೀಕರಣ ಕೊಡಬೇಕು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತೇಳಿ ಕೆಲ ಕಾಂಗ್ರೆಸ್ನ ಹಿರಿಯ ನಾಯಕರನ್ನ ಭೇಟಿ ಮಾಡಿದ್ರು. ಒಂದ್ ರೀತಿ ದೆಹಲಿಯಲ್ಲಿ ಪೆರೇಡ್ ಮಾಡಿದ್ರು. ಇದು ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಯರ ಒಂದು ಬಣಕ್ಕೂ ಕೂಡ ದೊಡ್ಡ ಮಟ್ಟದ ಮುಜುಗರಕ್ಕೆ ಕಾರಣ ಆಗಿತ್ತು. ಯಾಕಂದ್ರೆ ದೆಹಲಿಯಲ್ಲಿ ಕಾಣಿಸ್ಕೊಂಡು DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತೇಳಿ ಒಂದ್ ರೀತಿಯ ಪರೋಕ್ಷವಾದಂತಹ ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ಹಾಗಾಗಿ ಇದಕ್ಕೆ ಏನಾದ್ರು ಈಗ ಮುಖ್ಯಮಂತ್ರಿ ಬಣ ಏನಾದ್ರು ಕೌಂಟರ್ ಕೊಟ್ಟಿದ್ಯಾ, ನೀವು ದೆಹಲಿಗೆ ಹೋದ್ರೆ ನಾವು ವಿದೇಶಕ್ಕೆ ಆರ್ತೀವಿ ಅಂತೇಳಿ ಈ ರೀತಿ ಒಂದು ಕೌಂಟರ್ ಏನಾದ್ರು ಕೊಟ್ಟ ಅನ್ನೋದು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದಂತೂ ಸ್ಪಷ್ಟ, ಹೋಗ್ತಿರುವಂತ ಸಮಯ ಇದೆಯಲ್ಲ, ಇದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿ ಗಲಾಟೆ ವಿಚಾರ ಸಂಬಂಧಪಟ್ಟಂತೆ ಎಲ್ಲವೂ ಸರಿ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿರುತ್ತದೆ. ಈ ಮೂಲಕ ಎಲ್ಲೋ ಒಂದ್ ಕಡೆ CM ಸಿದ್ದರಾಮಯ್ಯ ಬಣ ಮತ್ತು DK ಶಿವಕುಮಾರ್ ಬಣದ ನಡುವೆ ಇರುವಂತಹ ಆಂತರಿಕ ಕಚ್ಚಾಟ ಏನಿದೆ, ಇದು ಸದ್ಯದ ಮಟ್ಟಿಗೆ ಬೀದಿಗೆ ಬಿದ್ದಿದೆ ಅಂತ ಕಾಣಿಸ್ತಾ ಇದೆ. ಸುಕನ್ಯಾ. ಎಸ್ ಗೋವಿಂದ್, ಇನ್ನೊಂದ್ ಕಡೆನಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತ ಅಂದ್ರೆ, ಈಗಾಗಲೇ CM ಬಣದಿಂದಲೇ ಹೋಗ್ತಾ ಇರುವಂತದ್ದು, ಫಾರಿನ್ ಟ್ರಿಪ್ ನ ಹೋಗಿರುವಂತದ್ದು ಕೂಡ. ಈ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಯಾವುದೇ ರೀತಿಯಾದಂತಹ ಟೆನ್ಷನ್ ಇರಲಿಲ್ಲ, ಬಜೆಟ್ ಕುರಿತಾಗಿ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಆದ್ರೆ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಕೆಲವೊಂದಷ್ಟು ಶಾಸಕರು ಫಾರಿನ್ ಟ್ರಿಪ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ, ಬಿಕಾಸ್ ಆಫ್ ಹೈಕಮಾಂಡ್ ಕೆಂಗಣ್ಣಿಗೆ ನಾನು ಗುರಿಯಾದ್ರೆ ಅನ್ನುವಂತ ಆತಂಕದಲ್ಲಿ. ಹಾಗಾಗಿ ಯಾರಾದ್ರೂ ಗುರಿಯಾಗುವಂತ ಸಾಧ್ಯತೆಗಳಿದೆಯಾ ಈ ಸಂದರ್ಭದಲ್ಲಿ? ಸುಕನ್ಯಾ, ರಾಜಕೀಯ ಅಂದ್ರೇನೆ ಹಂಗೆ. ರಾಜಕೀಯ ಅಂತ ಹೇಳಿದ್ರೆ ಒಂದು ರೀತಿಯ ಚೆಸ್ ಗೇಮ್, ಮೈಂಡ್ ಗೇಮ್ ಮಾಡ್ತಾರೆ. ಎಲ್ಲೂ ಕೂಡ ಈ ಒಂದು ವಿಚಾರ ನಾವು ಮಾಡ್ತಾ ಇದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ವಿದೇಶ ಪ್ರವಾಸದ ವಿಚಾರದಲ್ಲೂ ಕೂಡ ಮುಖ್ಯಮಂತ್ರಿಗಳು ಈ ಒಂದು ವಿಚಾರದಲ್ಲಿ ಎಲ್ಲೂ ಕೂಡ ತುಟುಕ್ ಪಿಟಿಕ್ ಅಂದಿಲ್ಲ, ಮೌನಕ್ಕೆ ಶರಣಾದ್ರು. ಯಾವಾಗ ವಿದೇಶ ಪ್ರವಾಸಕ್ಕೆ MLAಗಳು ಸಾಮೂಹಿಕ ಹೋಗ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡ್ತಾರೆ, ಇದಕ್ಕೆ ಬ್ರೇಕ್ ಹಾಕ್ತಾರೆ. ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ. ಆದ್ರೆ ನಿನ್ನೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದ್ ರೀತಿಯ ಎಲ್ಲೋ ಒಂದ್ ಕಡೆ ಇದೊಂದು ಲೋಕಲ್ ವಿಚಾರ, ಹಾಗಾಗಿ ನಾನು ಇದ್ರ ಬಗ್ಗೆ ನಾನು ಮಾತನಾಡಿದಿಲ್ಲ ಅಂತ ಹೇಳಿ ಅವರು ಕೂಡ ಸೈಡ್ ಲೈನ್ ಆದ್ರು. ಹಾಗಾಗಿ ಎಲ್ಲಾ ವಿಚಾರ ಕೂಡ ಹೈಕಮಾಂಡ್ ನಾಯಕರು ಗೊತ್ತಿದ್ರು ಕೂಡ ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿ ಸೇರಿದಂತೆ ಪ್ರಮುಖ ನಾಯಕರು ಈ ಒಂದು ವಿಚಾರದಲ್ಲಿ ಮೌನಕ್ಕೆ ಶರಣಾಗಿದೆ ಅಂತ ಹೇಳಿ ಮೇಲ್ನೋಟ ಕಂಡು ಬರ್ತಿದೆ. ಯಾಕಂದ್ರೆ ಈಗಾಗಲೇ ಮುಖ್ಯಮಂತ್ರಿಗಳು ಬಜೆಟ್ ಅಧಿವೇಶನ ವಿಚಾರ ಸಂಬಂಧಪಟ್ಟಂತೆ 17ನೇ ದಾಖಲೆಯ ಬಜೆಟ್ ಮಂಡನೆ ಮಾಡೋದಕ್ಕೆ ಎಲ್ಲ ರೀತಿಯ ಒಂದು ಪೂರ್ವ ಸಿದ್ಧತೆಯನ್ನು ಪ್ರಾರಂಭಿಸಿರುತ್ತದೆ. ಇದರ ಜೊತೆಗೆ ಕುರ್ಚಿ ಗಲಾಟೆ ವಿಚಾರ ಸಂಬಂಧಪಟ್ಟಂತೆ ಏನು ಪಕ್ಷದಲ್ಲಿ ಸರ್ಕಾರ ಮಟ್ಟದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆ. ಇದಕ್ಕೆ ಎಲ್ಲೋ ಒಂದ್ ಕಡೆ ಒಂದ್ ರೀತಿಯ ಚೆಸ್ ಗೇಮ್ ಅಲ್ಲಿ ಯಾವ ರೀತಿ ಒಂದು ಮೈಂಡ್ ಗೇಮ್ ಅನ್ನ ಆಡ್ತಾರೆ, ಆ ರೀತಿಯ ಒಂದು ಮೈಂಡ್ ಗೇಮ್ ಪಾನ್ಗಳನ್ನ ಎಲ್ಲೋ ಒಂದ್ ಕಡೆ ಕೆಲ ನಾಯಕರು ಮೂವ್ ಮಾಡ್ತಾರೆ ಅಂತ ಕಾಣಿಸ್ತಾ ಇದ್ದಾರೆ. ಒಂದ್ ಕಡೆ DK ಶಿವಕುಮಾರ್ ಅವರು ಯಾವ ರೀತಿ ಒಂದು ರಾಜಕೀಯವಾಗಿ ಒಂದು ಒತ್ತಡವನ್ನು ಹಾಕ್ಬೇಕು, ಆ ರೀತಿ ಎಲ್ಲ ಒತ್ತಡವನ್ನು ಕೂಡ ಕಳೆದ ವಾರ ಅಷ್ಟೇ ದೆಹಲಿಯ ನಾಯಕರು ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ತಮ್ಮ ಒತ್ತಡ ತಂತ್ರವನ್ನ ಒಂದ್ ಕಡೆ ಮುಂದುವರಿಸಿದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಂತ ಶಾಸಕರು ಈಗ ಸಾಮೂಹಿಕವಾಗಿ ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ. ಈ ಮೂಲಕ ಸರ್ಕಾರ ಮಟ್ಟದಲ್ಲಿ ಎಲ್ಲವೂ ಸರಿ ಇಲ್ಲ, ನಾಯಕತ್ವ ಜಟಾಪಟಿ ವಿಚಾರ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಕೆಲ ನಾಯಕರು ಬಹಿರಂಗವಾಗಿಯೇ ತಮ್ಮ ಅಸಮಾಧಾನ ವ್ಯಕ್ತಪಡಿಸ್ತಿದ್ರು. ಈಗ ಎಲ್ಲೋ ಒಂದ್ ಕಡೆ ವಿದೇಶ ಪ್ರವಾಸಕ್ಕೆ ಹೋಗೋ ಮೂಲಕ ನಾವು ಸಿದ್ದರಾಮಯ್ಯ ಪರವಾಗಿ ಇದ್ದೀವಿ ಅನ್ನೋದು ಒಂದು ಸಂದೇಶವನ್ನ ನೇರವಾಗಿ ಹೈಕಮಾಂಡ್ ನಾಯಕರಿಗೆ ಜೊತೆಗೆ KPCC ಅಧ್ಯಕ್ಷ ಮತ್ತು DCM DK ಶಿವಕುಮಾರ್ ಅವರಿಗೆ ರವಾನೆ ಮಾಡದಂತೆ ಕಾಣಿಸ್ತಿದೆ. ಆ ಮೂಲಕ ಸರ್ಕಾರ ಮಟ್ಟದಲ್ಲಿ ಎಲ್ಲವೂ ಸರಿ ಇಲ್ಲ, ಸರ್ಕಾರ ಮಟ್ಟದಲ್ಲಿ ಮತ್ತಷ್ಟು ಒಂದ್ ರೀತಿಯ ಬೆಂಕಿಯ ಜ್ವಾಲೆ ಏನಿದೆ, ಇದು ಮತ್ತಷ್ಟು ದೊಡ್ಡ ಮಟ್ಟದಿಗೆ ಹೋಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸುಕನ್ಯಾ. ಎಸ್, ಧನ್ಯವಾದಗಳು ಗೋವಿಂದ್ ಹೆಚ್ಚಿನ ಮಾಹಿತಿಗಾಗಿ.